ದೇಶದ ಪ್ರಧಾನಮಂತ್ರಿಗಳು ಇವತ್ತು ಸಾರ್ವಜನಿಕ ಹಾಸ್ಪಿಟ್ಲ್ಗಳಲ್ಲಿ ಪ್ರತಿ ಮಂಡಲಗಳಲ್ಲಿ ಪ್ರತಿ ತಾಲೂಕಿನಲ್ಲಿ ಒಂದು ಜನೌಷಧಿ ಕೇಂದ್ರವನ್ನು ಈ ಸುಮಾರು ಕಳೆದ 7-8 ವರ್ಷಗಳಿಂದ ಮಾಡಿರ್ತಕ್ಕಂಥ ಒಂದು ಸಾಧನೆ ಅದು. ಸನ್ಮಾನ್ಯ ಅನಂತಕುಮಾರ್ ಅವರು ಆಗಿನ ಮಂತ್ರಿಗಳಲ್ಲಿ ಕೇಂದ್ರ ಮಂತ್ರಿಗಳಾಗಿರ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಸದಾನಂದ ಗೌಡರು ಕೂಡ ಕೇಂದ್ರ ಮಂತ್ರಿಗಳಾಗಿದ್ದ ಸಂದರ್ಭದಲ್ಲಿ ಅನೇಕ ನಮ್ಮ ಕರ್ನಾಟಕದಲ್ಲಿ ಅನೇಕ ಮಂಡಲಗಳಲ್ಲಿ ಅನೇಕ ತಾಲೂಕುಗಳಲ್ಲಿ ಜನರಿಗೆ ಅನುಕೂಲ ಮಾಡುವಂಥ ಒಂದು ಜನೌಷಧಿ ಕೇಂದ್ರ ಮಾಡಿರ್ತಕ್ಕಂಥದ್ದು. ಇವತ್ತು ಕಾಂಗ್ರೆಸ್ನವರು ಅದನ್ನು ನೋಡೋಕ್ಕೆ ಸಹಿಸಲಾರದು. 100 ರೂಪಾಯಿ ಏನು ಮೆಡಿಸಿನ್ ಇತ್ತು, 100 ರೂಪಾಯಿ ಏನಲ್ಲಿ ಔಷಧಿ ತಗೊಬೇಕಾದ್ರೆ 10 ರೂಪಾಯಿಗೆ ಸಿಗ್ತಾ ಇತ್ತು. ಇವತ್ತೆಲ್ಲ ಜನರಿಗೆ ಎಷ್ಟು ಅನುಕೂಲ ಗೊತ್ತಾ? ಹಾಸ್ಪಿಟ್ಲಲ್ಲಿ ಇರ್ತಕ್ಕಂಥ ಜನರಿಗೆ ಅದನ್ನು ತಗೊಂಡೋಗಿ ಸೈಡ್ಗೆ ಹಾಕಿ ಅದಕ್ಕೆ ಮೆಡಿಷನ್ನೇ ಇಲ್ದಿರೋ ಮಾಡಬೇಕು, ಅದನ್ನು ನಿಲ್ಲಿಸಬೇಕು ಅಂತ ಏನು ಸಿದ್ದರಾಮಯ್ಯನವ್ರ ಸರ್ಕಾರ ಹುನ್ನಾರ ನಡೆಸ್ತಾ ಇದೆ. ಇವೆಲ್ಲ ಯಾವುದೂ ನಡೆಯಲ್ಲ. ನೀವು ಯಾರೂ ಕೂಡ ಅದನ್ನು ಕ್ಷಮಿಸಬಾರ್ದು. ನಾವೆಲ್ಲ ಸಾರ್ವಜನಿಕರು ಅದ್ರ ಪರವಾಗಿ ನಿಂತ್ಕೋಬೇಕು. ಜನರಿಗೆ ಅನುಕೂಲ ಹಾಕೋದು ಇವ್ರ ಕೈಯಿಂದ ಕೊಡ್ಬೇಕಾ? ಇವ್ರ ಥರ 100 ರೂಪಾಯಿ ಇರೋದನ್ನ ಟಿಕೆಟ್ನ 500 ರೂಪಾಯಿ ಮಾಡಿದ್ದಾರೆ. ಬಾರಲ್ಲಿ ಹೋದರೆ ಬೀರ್ಗೆ 20 ರೂಪಾಯಿ ಒಂದು 10 ಸಲ ಮಾಡಿದ್ದಾರೆ. ಅದನ್ನು ರೈಸ್ ಮಾಡಿದಾರಾ? ಜನೌಷಧಿ ಕೇಂದ್ರದಲ್ಲಿ ಜನರಿಗೆ ಇವತ್ತು ಕೂಡ 100 ರೂಪಾಯಿ ಮೆಡಿಸಿನ್ 1000 ರೂಪಾಯಿ ಮೆಡಿಸಿನ್ ತಗೋಬೇಕಾದ್ರೆ 100 ರೂಪಾಯಿಗೆ ಸಿಗುತ್ತೆ. ಇದು ಒಳ್ಳೇದ ಕೆಟ್ಟದ್ದ? ಇದನ್ನೆಲ್ಲ ಸಾರ್ವಜನಿಕರು ಅರ್ಥ ಮಾಡ್ಕೊಬೇಕು. ಈ ಒಂದು ಸರ್ಕಾರ ಮಾಡುವಂಥ ಹುನ್ನಾರವನ್ನು ನಾವೆಲ್ಲ ಕೂಡ ಯಾರೂ ಕ್ಷಮಿಸಬಾರ್ದು. ಅದನ್ನು ಮುಂದುವರಿಸಿಕೆ ನಮ್ಮ ಭಾರತೀಯ ಜನತಾ ಪಕ್ಷ ಈಗಾಗಲೇ ದೇಶದಲ್ಲಿ ನರೇಂದ್ರ ಮೋದಿಯವರು ಅದನ್ನು ಬಿಡಲ್ಲ. ಅದು ಇದ್ದೇ ಇರುತ್ತೆ, ಅದು ಹಾಗೇ ಆಗುತ್ತೆ. ನಾವ್ಯಾರ ತೆಗಿಯೋಕೆ ಹೋದ್ರೆ ನಾವೆಲ್ಲ ಸೇರಿ ಗಲಾಟೆ ಮಾಡೋಣ, ಅದನ್ನ ಅಲ್ಲೇ ಉಳಿಸೋಣ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಎಲ್ರಿಗೂ ಕೂಡ ನಾನು ಮನವಿ ಮಾಡ್ತೀನಿ. ಒಂದು ಸಾಧನೆ ಏನು ವಿಶೇಷವಾಗಿ ಇವತ್ತು ಅವರ 75ನೇ ವರ್ಷದ ಹುಟ್ಟುಹಬ್ಬದ ಪ್ರಯುಕ್ತ ದೇಶದ ಜನತೆಗೆ ಇವತ್ತು ಕೊಡುಗೆಯನ್ನು ನೀಡಿರ್ತಕ್ಕಂಥ GSTಯನ್ನು ಕಡಿಮೆ ಮಾಡಿ ಇವತ್ತು ಸುಮಾರು ಜನರಿಗೆ ಅನುಕೂಲ ಮಾಡುವಂಥ ಕೆಲಸವನ್ನು ಮಾಡಿರ್ತಕ್ಕಂಥ ಹೆಮ್ಮೆಯ ಪ್ರಧಾನಮಂತ್ರಿಗಳ ಸಾಧನೆಯನ್ನು ಬಿಡುಗಡೆ ಮಾಡಲಿಕ್ಕೆ ಆ ಹರ್ಷೋದ್ಗಾರವನ್ನು ಸೆಲೆಬ್ರೇಷನ್ ಮಾಡಲಿಕ್ಕೆ ಬಂದಿರತಕ್ಕಂಥ ಮಾನ್ಯ ಜಿಲ್ಲಾಧ್ಯಕ್ಷರಾದ ರಾಮಚಂದ್ರೇಗೌಡ್ರೆ, ನಮ್ಮ ಮಂಡಲಾಧ್ಯಕ್ಷರಾದ ನಮ್ಮೆಲ್ಲ ನಾಯಕರುಗಳ ಸಮ್ಮುಖದಲ್ಲಿ ಈ GST ಅಭಿಯಾನವನ್ನು ತುಂಬ ಖುಷಿಯಿಂದ ಮಾಡಲಿಕ್ಕೆ ನಾವು ಪ್ರಯತ್ನವನ್ನು ಮಾಡಿದ್ದೀವಿ. ಯಾಕೆಂದರೆ ಇವತ್ತು ಸಾರ್ವಜನಿಕರಿಗೆ ಮಹಿಳೆಯರಿಗಿರ್ಬೋದು, ಪುರುಷರಿಗಿರ್ಬೋದು, ಯಾವ ರೀತಿ ಕಾಂಗ್ರೆಸ್ನ ಸರ್ಕಾರ ಇವತ್ತು ಬಿಟ್ಟಿ ಭಾಗ್ಯಗಳಂತ ಗ್ಯಾರಂಟಿಗಳಂತ ಏನು ದಿವಾಳಿ ಅಂತ ಹೋಗಿದೆ. ಇವತ್ತೊಂದು ಗುಂಡಿ ಮುಚ್ಚಕ್ಕಾಗ್ತಾ ಇಲ್ಲ. ಸನ್ಮಾನ್ಯ DK ಶಿವಕುಮಾರ್ ಅವರು ಹೇಳ್ತಾರೆ, ನರೇಂದ್ರ ಮೋದಿಯವ್ರ ಮನೆ ಮುಂದೆ ಕೂಡ ಗುಂಡಿಗಳು ಬಿದ್ದಿದೆ ಅಂತಾರೆ. ಇವ್ರ ಮನೆ ಮುಂದೆ ಇರೋದನ್ನ ಗುಂಡಿನ ಮುಚ್ಚಕ್ಕೆ ಮೊನ್ನೆ ನಮ್ಮ ವಿರೋಧ ಪಕ್ಷದ ನಾಯಕರು, ವಿಧಾನ ಪರಿಷತ್ ವಿರೋಧ ಪಕ್ಷದ ನಾಯಕರು ನಾರಾಯಣ ಸ್ವಾಮಿ ಅವರು ಹೋಗಿ ಅವ್ರ ಮನೆ ಮುಂದೆ ಗುಂಡಿ ಮುಚ್ಚುತ್ತಾ ಇದ್ರು. ಯಾಕೆಂದರೆ ಇವತ್ತು ದೇಶದ ಪ್ರಧಾನಮಂತ್ರಿಗಳು ಇಡೀ ದೇಶದ ಎಲ್ಲ ಜನಾಂಗದ ಎಲ್ಲ ಧರ್ಮದ ಜನರಿಗೆ ಅನುಕೂಲ ಆಗುವಂಥ ಕೆಲಸವನ್ನು ಮಾಡಿರೋದು. ಯಾವುದೇ ಜಾತಿಗೆ ಸೀಮಿತವಾದಲ್ಲ, ಯಾವುದೇ ಧರ್ಮಕ್ಕೆ ಸೀಮಿತವಾದಂತಲ್ಲ. ಇವತ್ತು ಎಲ್ಲರಿಗೂ ಕೂಡ ಅನುಕೂಲ. ಯಾವ ರೀತಿ ಅಂದರೆ ಇವತ್ತು 0%ಗೂ ಕೂಡ ಕೆಲವು ನಾವು GST ಇಲ್ಲದೇ ಉಪಕರಣಗಳನ್ನು ತಗೊಳ್ಳುವಂಥ ನಿಟ್ಟಿನಲ್ಲಿ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿಗಳು ಮಾಡಿದ್ದಾರೆ. ಇವತ್ತು 18%ಇಂದ 5% ಇಳಿಸಿದ್ದಾರೆ. ಇವತ್ತು ಕೆಲವೆಲ್ಲ 18% ಇಳಿಸಿದ್ದಾರೆ. 30%ಗೆ ಮೇಲಿತ್ತು ಕೆಲವೆಲ್ಲ ಕೂಡ. ಇವೆಲ್ಲ ಕೂಡ ಎಷ್ಟು ಜನಕ್ಕೆ ಅನುಕೂಲ ಅಂದರೆ ಸಾಮಾನ್ಯ ರೈತ ಗಾಡಿ ತಗೊಳ್ಬೇಕಾದ್ರೂ ಕೂಡ ಇವತ್ತು 10,000, 15,000, 20,000 ಕಮ್ಮಿ ಆಗುವಂಥ ನಿಟ್ಟಿನಲ್ಲಿ ಕೆಲಸವನ್ನು ಮಾಡಿರ್ತಕ್ಕಂಥ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿಗಳು ಈಗಾಗಲೇ ಸಾಧನೆ. ಯಾಕೆಂದರೆ ಬಿಡಿಸಿ ಹೇಳ್ತಾ ಇದ್ದರೆ ಎಲ್ಲ ಅವ್ರು ಕೊಟ್ಟಿರ್ತಕ್ಕಂಥ ಯಾವ್ಯಾವುದ್ರಲ್ಲಿ ಕಮ್ಮಿ ಆಗುತ್ತೆ ಅನ್ನೋದನ್ನು ಈಗಾಗಲೇ ಗೂಗಲಲ್ಲೂ ಕೂಡ ಪ್ರತಿಯೊಬ್ಬ ಮೊಬೈಲಲ್ಲೂ ಕೂಡ ಜನ ನೋಡಿದ್ದಾರೆ. ನಾವು ಈ ಜನರಿಗೆ ಮುಟ್ಟಿಸ್ಬೇಕಿತ್ತು. ಹೆಮ್ಮೆಯ ಪ್ರಧಾನಮಂತ್ರಿಗಳು ಜನರ ಮಧ್ಯೆ ಇರ್ತಕ್ಕಂಥವ್ರು, ಜನರಿಗೆ ಅನುಕೂಲ ಆಗಬೇಕು, ಜನರಿಗೆ ಕೆಲಸ ಮಾಡಬೇಕು ಅಂತ ಇವತ್ತು ದೇಶನ ಇಡೀ ವಿಶ್ವವರು ಇರ್ಬೋದು ರಾಜ್ಯದಿಂದ ಆಗ್ಬಿಟ್ಟು ಕೇಂದ್ರದಿಂದ ಎಲ್ಲರಿಗೂ ಸೂಚನೆ ಕೊಟ್ಟಿದೆ. 22ನೇ ತಾರೀಕು ಬೆಳಿಗ್ಗೆ 6 ಗಂಟೆಗೆ ಶುರು ಆಗಿದ ತಕ್ಷಣ ನವರಾತ್ರಿ ಶುರುವಾಗಿದ್ದ ದಿವಸನೇ ಇವತ್ತು ಏನೆಲ್ಲ GST ಕಡಿಮೆ ಮಾಡಬೇಕಾಗಿರ್ತಕ್ಕಂಥದ್ದು ಎಲ್ಲ ವರ್ತಕರು ಕಮ್ಮಿ ಮಾಡಲೇಬೇಕು. ಅವ್ರಿಗೆ ಅಪ್ಲೋಡ್ ಮಾಡಿಬಿಟ್ಟು GSTಯಲ್ಲಿ ಅವ್ರಿಗೆ ಏನಾದರೂ ಅದನ್ನು ರೇಟ್ನ ಡಿಫ್ರೆನ್ಸ್ ತೊಗೋಬೇಕಾಗಿರೋದು GSTಯಲ್ಲಿ ತೊಗೋಬೇಕು. ಗ್ರಾಹಕರಿಗೆ ಹೊರೆ ಆಗ್ತಕ್ಕಂಥದ್ದಿಲ್ಲ. ಮಾಡಿದ್ರೆ ಅದು ಕಾನೂನುಬದ್ಧವಾಗಿ ಅವರು ಎದುರಿಸಬೇಕಾಗತ್ತೆ. ಯಾರೇ ಇರ್ಬೋದು ತಗೊಳ್ಳೋರು ಅವ್ರನ್ನ ಕೇಳಿಬಿಟ್ಟು ಕಮ್ಮಿ ಮಾಡಿಲ್ಲ ಅಂತ ಹೇಳಿದ್ರೆ ಅವ್ರನ್ನ ಗಲಾಟೆ ಮಾಡಾದರೂ ಮಾಡಿ ಕಮ್ಮಿ ಮಾಡಿ ತಗೋಬೇಕು. ಇದೆಲ್ಲ ಎಲ್ಲರಲ್ಲಿ ಮನವಿ ಮಾಡ್ಕೊತೀವಿ.